ಯಕ್ಷಗಾನವು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವ ಕಲೆಯಾಗಿದ್ದು ದೇಶ, ಸಂಸ್ಕೃತಿ, ಪರಿಸರ ಹಾಗೂ ಸಾಮರಸ್ಯದ ಬದುಕಿನ ಬಗ್ಗೆ ಪ್ರೀತಿ ಮೂಡಿಸುತ್ತದೆ. ಹೊಸ ಪ್ರಯೋಗಗಳಿಗೆ ಅವಕಾಶವಿದ್ದರೂ ಯಕ್ಷಗಾನದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಅದರ ತತ್ವಗಳನ್ನು ಉಳಿಸಿಕೊಂಡೇ ಮುಂದುವರಿಯಬೇಕು. ಇಲ್ಲವಾದರೆ ಯಕ್ಷಗಾನದ ಹೆಸರಿನಲ್ಲಿ ನಡೆಯುವ ಪ್ರದರ್ಶನಗಳು ಅದರ ಮೂಲ ಸ್ವರೂಪವನ್ನೇ ಕಳೆದುಕೊಳ್ಳುವ ಅಪಾಯವಿದೆ ಎಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಯುಎಇ ಹಾಗೂ ಮಧ್ಯಪ್ರಾಚ್ಯದ ಮೊದಲ ಸಮಗ್ರ ಯಕ್ಷಗಾನ ಕಲಿಕಾ ಕೇಂದ್ರವಾಗಿರುವ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ತನ್ನ 11ನೇ ವರ್ಷದ ಅಂಗವಾಗಿ ಆಳ್ವಾಸ್ ದಿಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ವಿದ್ಯಾಗಿರಿಯ ಆಳ್ವಾಸ್ ಕಾಲೇಜಿನ ಡಾ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಹಾಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವರ 75ನೇ ಜನ್ಮ ಸಂವತ್ಸರದ ಅಂಗವಾಗಿ ಏರ್ಪಡಿಸಿದ ಗೌರವಾಭಿನಂದನಾ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದರು. ಆಮೇಲೆ ನಮಗೆ ನಿಜವಾದ ನಮ್ಮ ಸಂಸ್ಕೃತಿ ಯಾವುದು, ನಮ್ಮ ಕಲೆಗಳು ಯಾವುದು ಎಂಬುದೇ ಅರ್ಥವಾಗಿದೆ. ನಾಳೆ ಡೊಂಬರಾಟ ಆಗಿ ಹೋಗುವುದು, ನಾಳೆ ಪ್ರೇಕ್ಷಕರು ತಪ್ಪು ಇದಕ್ಕೆ ಹೋಗಿಕೊಂಡು ಅವರು ನಾಳೆ ಇಲ್ಲಿದ್ದಂಥ ಕಲಾವಿದರನ್ನು ಕಂಟ್ರೋಲ್ ಹೈಜಾಕ್ ಮಾಡಲಿಕ್ಕೆ ಆಗಿ ಹೋಗುವುದು. ಯಾಕೆಂದರೆ ಒಮ್ಮೆ ಆ ರುಚಿ ಬಂದ ಮೇಲೆ ಮತ್ತೆ ನಾವು ಸರಿ ಮಾಡಲಿಕ್ಕೆ ಆಗಲ್ಲ. ಆಗ ಒಂದು ಕಥೆ ನೆನಪು ಬರ್ತದೆ ನನಗೆ. ಇಲ್ಲಿವರೆಗೆ ಬೇರೆ ಇದು ಮೋಹನಜ್ಜ ಅಂತ ಕರೀಲಿಕ್ಕೂ ಸಾಕು ಇದ್ದ ದೃಷ್ಟಿಯಿಂದ ಇವತ್ತು 75 ಆಗುವಾಗಲೂ ಕೂಡ ನಾನು ಯಾರಿಗೂ ಸದ್ದು ಗದ್ದಲ ಇಲ್ಲದೆ ಆಗಬೇಕು, ನನ್ನ 75 ವರ್ಷ ದಾಟಬೇಕು ಅಂತ ನಾನಿದ್ದೆ. ಅದು ಈಗ ಈ ವರ್ಷವೇ ಈಗ ಪ್ರಾರಂಭ ಮಾಡಿ ಆಯ್ತು. ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ಸಂಚಾಲಕ ಕೊಟ್ಟಿಂಚ ದಿನೇಶ ಶೆಟ್ಟಿಯವರು, ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ 2015ರಲ್ಲಿ ಶೇಖರ್ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ ಪರಿಕಲ್ಪನೆಯಲ್ಲಿ ಆರಂಭಗೊಂಡಿದ್ದು ಮಧ್ಯಪ್ರಾಚ್ಯದ ಸಮಗ್ರ ಯಕ್ಷಗಾನ ಶಿಕ್ಷಣ ನೀಡುತ್ತಿರುವ ಮೊದಲ ಕೇಂದ್ರವಾಗಿದೆ. ಯಕ್ಷಗಾನದ ವಿವಿಧ ವಿಭಾಗಗಳ ತರಬೇತಿಯೊಂದಿಗೆ ಮಕ್ಕಳಿಗೆ ಕನ್ನಡ ಭಾಷೆ, ಭಾರತೀಯ ಸಂಸ್ಕೃತಿ ಹಾಗೂ ಹಬ್ಬ ಹರಿದಿನಗಳ ಪರಿಚಯ ನೀಡಲಾಗುತ್ತಿದೆ ಎಂದರು. ಕಾರ್ಯಕ್ರಮ ನೀಡಿದ ದಾಖಲೆಗಳು ನಮಗೆ ಸಿಗ್ತಾ ಇದೆ. ಅದಲ್ಲದೆ ಪಡಗತಿಟ್ಟಿನ ಶಿವರಾಮ್ ಕಾರಂತಾರ ಅವರ ತಂಡ ಕೂಡ ಅಲ್ಲಿ ಕಾರ್ಯಕ್ರಮ ನೀಡಿದೆ ಅಂತ ಕೆಲವು ದಾಖಲೆಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಯಕ್ಷಗಾನ ಈಗಲೂ ಕೂಡ ಸ್ಥಳೀಯವಾಗಿ ಯಕ್ಷಗಾನ ದುಬೈಯಲ್ಲಿ ನಡೆಯುತ್ತಾ ಇದೆ. ಆದರೆ ಆ ಯಕ್ಷಗಾನದ ಕಾರ್ಯಕ್ರಮಗೋಸ್ಕರ ಮಾತ್ರ ಅಲ್ಲಿ ಅಭ್ಯಾಸ ನಡೆಯುತ್ತಾ ಇತ್ತು. ಒಂದು ಸಮಗ್ರವಾಗಿ ಯಕ್ಷಗಾನ ಕಲಿಸುವ ಸಂಸ್ಥೆ ಇರಲಿಲ್ಲ. ಮಕ್ಕಳಿಗೆ ಕಲಿಯುವ ತುಡಿತ ಇತ್ತು. ಇದನ್ನು ಮನಗಂಡ ನಮ್ಮ ಕಿನಿಗೋಲಿಯ ಶೇಖರ್ ಡಿ ಶೆಟ್ಟಿಗಾರ್ ಅವರ ಪರಿಕಲ್ಪನೆ. ಬಹು ಯಕ್ಷಗಾನ ಮೇಳಗಳ ಸಂಚಾಲಕ ಪಳ್ಳಿ ಕಿಶನ್ ಹೆಗ್ಡೆ, ಯಕ್ಷಗಾನ ಕಲಾರಂಗ ಕಾರ್ಯದರ್ಶಿ ಮುರಳಿ ಕಡೆಕಾರ್, ಯಕ್ಷಧ್ರುವ ಯಕ್ಷ ಶಿಕ್ಷಣ ಪ್ರಧಾನ ಸಂಚಾಲಕರಾದ ವಾಸುದೇವ ಐತಾಳ್ ಮುಖ್ಯ ಅತಿಥಿಗಳಾಗಿದ್ದರು. ಆಳ್ವಾಸ್ ದಿಮ್ಕಿಟ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಂಯೋಜಕ ಗುರುಪ್ರಸಾದ್ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.